ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ಬಹುಭಾಷಾ ನಟ ಪ್ರಕಾಶ್ ರಾಜ್ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಕಲಬುರಗಿಯಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ವಿವಾದಾತ್ಮಕ ಹೇಳಿಕೆಯನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಕಲಬುರಗಿಯಲ್ಲಿ ನಟ ಪ್ರಕಾಶ್ ರಾಜ್ ವಿವಾದಾತ್ಮಕ ಹೇಳಿಕೆಯನ್ನ ಏನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಭಾರತ ಕೊಳವಾದ್ರೆ ಇದನ್ನ ಕಾಡ್ತಾ ಇರೋದು ಬ್ರಹ್ಮರಾಕ್ಷಸರು. ರಾಕ್ಷಸ ಕೊಳದ ಒಳಗಿದ್ದಾನೆ, ಮೇಲೊಂದು ಕಮಲ ಅರಳಿದೆ. ನೀವು ಕಮಲದ ಜೊತೆ ಮಾತ್ರ ಫೈಟ್ ಮಾಡ್ತಾ ಇರೋದು ತಪ್ಪು. ಕೊಳದಲ್ಲಿರುವ ಬೇರಿನ ಶಕ್ತಿ ಆರ್ಎಸ್ಎಸ್ ಜೊತೆನೂ ನೀವು ಫೈಟ್ ಮಾಡಿ. ಬಿಜೆಪಿ ಸೋಲಿಸಿದ್ರೆ ಮುಗಿಯಲ್ಲ, ಬೇರು ಸಮೇತ ಕಿತ್ತು ಹಾಕಿ. ಅಂದರೆ ಈ ಆರ್ಎಸ್ಎಸ್ಸು ಮತ್ತು ಬಿಜೆಪಿ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅನ್ನುವಂತಹ ಅರ್ಥದಲ್ಲಿ ಬಹುಭಾಷಾ ನಟ ಪ್ರಕಾಶ್ ರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಕೇವಲ ಕಮಲದ ಜೊತೆ ಫೈಟ್ ಮಾಡಿದರೆ ಸಾಕಾಗಲ್ಲ, ಬಿಜೆಪಿ ಜೊತೆ ಫೈಟ್ ಮಾಡಿದರೆ ಸಾಕಾಗಲ್ಲ. ಕೊಳದಲ್ಲಿರುವಂತಹ ಆರ್ಎಸ್ಎಸ್ ಅನ್ನುವಂತಹ ಒಂದು ಬ್ರಹ್ಮರಾಕ್ಷಸ, ಅಂದರೆ ಆರ್ಎಸ್ಎಸ್ನ ಬ್ರಹ್ಮರಾಕ್ಷಸಕ್ಕೆ ನಟ ಹೋಲಿಸಿದ್ದಾರೆ. ಇದೇನು ವಿವಾದ ಮೈ ಮೇಲೆ ಹೇಳ್ಕೊಳ್ಳೋದು ಇದೇನು ಮೊದಲೇನಲ್ಲ, ಸಾಕಷ್ಟು ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಹೇಳ್ಕೊಂಡಿದ್ದಾರೆ. ಆಡ್ತಾ ಇರೋದು ಒಂದು ಬ್ರಹ್ಮರಾಕ್ಷಸ. ಅವನು ಕೊಳದ ಒಳಗಡೆ ಇದ್ದಾನೆ, ಕೊಳದ ಮೇಲೆ ಒಂದು ಕಮಲ ಅರಳಿದೆ ಬಿಜೆಪಿ. ನೀವು ಈ ಕಮಲದ ಜೊತೆ ಫೈಟ್ ಮಾಡ್ತಾ ಇದ್ದೀವಿ. ನೀವು ಫೈಟ್ ಮಾಡ್ಬೇಕಾಗಿರೋದು ಈ ಕಮಲದ ಜೊತೆ ಅಲ್ಲ, ಅದರ ಬೇರಿನ ಶಕ್ತಿ ಆಳದಲ್ಲಿರೋ ಆರ್ಎಸ್ಎಸ್ ಜೊತೆ. ಯಾಕಂದ್ರೆ ನಾನು ದೇವನೂರು ಮಹಾದೇವ್ ಜೊತೆ ಮಾತಾಡ್ತಾ ಇದ್ದೆ. ಪ್ರಪಂಚದಲ್ಲಿ ಹಿಟ್ಲರ್ ಇರ್ಬೋದು, ಮುಸೋಲಿನಿ ಇರ್ಬೋದು, ಎಲ್ಲ ಸರ್ವಾಧಿಕಾರಿಗಳು ಒಂದು ರಾಜಕೀಯ ಪಕ್ಷವಾಗಿದ್ರು, ಜನ ಸೋಲಿಸ್ಬೋದಿತ್ತು. ಇಲ್ಲಿ ಆರ್ಎಸ್ಎಸ್ ರಾಜಕೀಯ ಪಕ್ಷ ಅಲ್ಲ. ನೀವು ಬಿಜೆಪಿಯನ್ನು ಸೋಲಿಸಿದ್ರೆ ಮುಗಿಯಲ್ಲ, ಬೇರೆ ಸಹಿತ ಕೀಳಬೇಕು. ದೊಣ್ಣೆ ಹಿಡ್ಕೊಂಡು 3 ವರ್ಷ ಓಡಾಡ್ತಾ ಇದ್ದಾರಲ್ಲ, ಅವರು ಬೆಳಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ ಅವ್ರದ್ದು, ಇನ್ನೇನಾಗಿಲ್ಲ. ನಾವು ಯೋಚನೆ ಮಾಡಬೇಕು ಈ ಥರದ ಆತಂಕಗಳ ಬಗ್ಗೆ. ಎಷ್ಟು ವ್ಯಾಪಕ ಜನಮಾನ